ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ರಾಧಾಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಪ್ರಿಂಗ್ ಆನಿಯನ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಬಿಸಿ ಆಗಲಿ ಅಂತ. ಸ್ಲೋ ಆಗಿ ಉರಿ ಇಟ್ಕೊಂಡಿದ್ದೀನಿ. ಓಕೆ, ಹಾಗೆಯೇ ನಾನು ಅನ್ನನೂ ಕೂಡ ರೆಡಿಯಾಗಿ ಇನ್ನೊಂದು ಸ್ವಲ್ಪ ಅದಾಗಬೇಕು, ರೆಡಿ ಆಗ್ತೈತೆ. ನಾನು ಇದು ಮಾಡ್ಕೊಳ್ಳೋಷ್ಟರಲ್ಲಿ ಅನ್ನ ರೆಡಿ ಆಗುತ್ತೆ. ಬನ್ನಿ, ನಾನು ಇವಾಗ ಏನೇನು ಕಟ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ಸ್ಪ್ರಿಂಗ್ ಆನಿಯನ್ ಏನು ಸ್ಪ್ರಿಂಗ್ ಆನಿಯನ್ ಎಲ್ಲಿತ್ತೋ ಅದೇ ಆನಿಯನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 5-6. ಹಾಗೆಯೇ ಗೋಡಂಬಿ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ, ಪೀಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಚಕ್ಕೆ ಲವಂಗ, ಪಲಾವ್ಗೆ ಏನು ಹಾಕ್ತೀವೋ ಅದನ್ನ ಯೂಸ್ ಮಾಡ್ಕೊಬೋದು. ಹಾಗೆ ಸ್ಪ್ರಿಂಗ್ ಆನಿಯನ್ದು ಅದೇನು ಪೈರಿರುತ್ತೋ ಅದನ್ನ ಕಟ್ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬಾಣಲಿ ಕಾದಿದೆ. ಬನ್ನಿ ಎಣ್ಣೆ ಹಾಕೋಣ. ಎಣ್ಣೆ ಫಸ್ಟಿಗೆ ನಾನು ಒಂದು 3 ಸ್ಪೂನು ತುಪ್ಪ ಹಾಕ್ಕೊಳ್ತಾಯಿದ್ದೀನಿ. ನೀವು ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ತುಪ್ಪ ಬೇಡ ಅಂದರೆ ಬರೀ ಎಣ್ಣೆಲಿ ಕೂಡ ನೀವು ಮಾಡ್ಬೋದು. ನಾನೊಂದು 3 ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ. ನೋಡಿ, ಹೆಂಗೆ ಬೇಕೋ ಹಂಗೆ ಹಾಕ್ಕೋಬೋದು. ಅದು ನಾನು ತುಪ್ಪ ಹಾಕಿನೂ ಸ್ವಲ್ಪ ನಾನು ಇವಾಗ ಎಣ್ಣೆ ಕೂಡ ಹಾಕ್ಕೊತೀನಿ. ಸ್ವಲ್ಪ ಎರಡನ್ನೂ ಮಿಕ್ಸ್ ಮಾಡಿ ನಾನು ಹಾಕ್ಕೋತೀನಿ. ಇವಾಗ ಪಲಾವ್ಗೆ ಏನೇನು ನಾವು ಚಕ್ಕೆ ಲವಂಗ ಅದೆಲ್ಲ ಇರುತ್ತಲ್ಲ ಇಟ್ಕೊಂಡಿದ್ದೀನಲ್ಲ ಅದು ಹಾಕ್ಕೋತಾ ಇದ್ದೀನಿ. ಪಲಾವ್ಗೆ ಏನು ಹಾಕ್ತಾರೋ ಅದನ್ನ ಹಾಕ್ಬೋದು, ಆ ಥರ. ಹಾಗೆ ನಾನು ಇವಾಗ ಸ್ವಲ್ಪ ಗೋಡಂಬಿ ಏನು ಇಟ್ಕೊಂಡಿದ್ದೀನೋ ಅದನ್ನ ಹಾಕ್ಕೋತಾ ಇದ್ದೀನಿ. ಇದು ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು ಗೋಡಂಬಿ, ಇಷ್ಟಪಟ್ಟರೆ. ಇಲ್ಲ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಇವಾಗ ಹಸಿಮೆಣ್ಸಿನ್ಕಾಯಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಫಸ್ಟ್ ಹಾಕ್ತಿದ್ದೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಅದು ಖಾರ ಬಿಟ್ಕೊಂಡ್ರೆ ಫ್ರೈಡ್ ರೈಸ್ಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಸಿಮೆಣ್ಸಿನ್ಕಾಯಿನ ನೀವು ಬೇಕಾದ್ರೆ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ನೋಡಿಕೊಂಡು. ಇವಾಗ ಹಾಗೆ ಈರುಳ್ಳಿ, ಸ್ಪ್ರಿಂಗ್ ಆನಿಯನ್ ಇತ್ತಲ್ಲ ಈರುಳ್ಳಿ, ಅದು ಹಾಕ್ತಾಯಿದ್ದೀನಿ. ನಾನು ರೌಂಡ್ ಕಟ್ ಮಾಡ್ಕೊಂಡು ಅದು ಹಾಕ್ತಾಯಿದ್ದೀನಿ. ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇದೆ, ಚೆನ್ನಾಗಿ ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿಕೊಂಡು ಹಾಕ್ಕೊಳ್ಳಿ. ಕ್ವಾಂಟಿಟಿ ಎಷ್ಟು ಮಾಡ್ಕೋತೀರ ಆಮೇಲೆ ಕೂಡ ನೀವು ಬೆರೆಸ್ಕೊಬೋದು ಸಾಲ್ಟನ್ನ. ಹಾಗೆ ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ಕೋಬೇಕು, ಅದು ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ. ಅದು ವಿಡಿಯೋ ಸ್ಕಿಪ್ ಆಗಿದೆ. ಹಾಗೆ ನೋಡಿ, ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನ ಆಮೇಲೆ ಸ್ಪ್ರಿಂಗ್ ಆನಿಯನ್ ಹಾಕ್ಕೊತಾ ಇದ್ದೀನಿ. ಇದನ್ನ ಸ್ವಲ್ಪ ಜಾಸ್ತಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಅದು ಪೈರು ಹಾರ್ಡಾಗಿರುತ್ತಲ್ಲ ಅದು ಸಾಫ್ಟ್ ಆಗಬೇಕು. ಇವಾಗ ಹಾಗೆ ಮುಚ್ಚಿಟ್ಬಿಟ್ರೆ ಚೆನ್ನಾಗೆ ಬೆಂದ್ಕೊಳ್ಳುತ್ತೆ. ಮುಚ್ಚಿಟ್ಟಿದ್ದೆ ನೋಡಿರಿ, ಸ್ವಲ್ಪ ಸ್ಕಿಪ್ ಆಯಿತು ಅನ್ನ ಹಾಕೋದು, ಮತ್ತು ಸ್ವಲ್ಪ ಬೇಕಾಗಿತ್ತು ಅನ್ನ. ನೆಕ್ಸ್ಟ್ ಹಾಕ್ಕೊಂಡು ಬೆರೆಸಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇವಾಗ ರೆಡಿಯಾಗಿದೆ, ಫುಲ್ ರೆಡಿಯಾಗಿದೆ ಇದು. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿರಿ, ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಎಮರ್ಜೆನ್ಸಿ ಅಂದರೆ ಇದನ್ನ ಈಸಿಯಾಗಿ ಮಾಡ್ಕೋಬೋದು. ಆದರೆ ಸ್ಪ್ರಿಂಗ್ ಆನಿಯನ್ನ ಸ್ವಲ್ಪ ಇದು ಮಾಡಿಟ್ಕೊಂಬಿಟ್ರೆ, ಕ್ಲೀನ್ ಮಾಡಿಟ್ಕೊಂಬಿಟ್ರೆ ಅದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಕ್ಲೀನ್ ಮಾಡಿಟ್ಕೊಂಡ್ರೆ ಬೇಗನೆ ಆಗುತ್ತೆ. ಈ ಥರ ಮಾರ್ನಿಂಗಿಗೆ ನಾನು ನಾಷ್ಟಕ್ಕೆ ಇದು ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಚಿಕನ್ ಸಾರಿತ್ತು, ಕಬಾಬ್ ಇತ್ತು, ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ನೋರು ಇದು ಮಾಡ್ಕೋಬೋದು. ಇಲ್ಲ ಅಂದರೆ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಪನ್ನೀರ್ ಗ್ರೇವಿ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನ್ ಮಾಡ್ಕೋಬೋದು. ಫ್ರೈಡ್ ರೈಸ್ಗೆ ಸಖತ್ತಾಗಿರುತ್ತೆ. ಪನ್ನೀರ್ ಗ್ರೇವಿನೂ ನಾನು ಇದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ ಬೇಕಾದರೆ. ಚೆನ್ನಾಗಿರುತ್ತೆ ಅದು ಕಾಂಬಿನೇಷನ್ನು. ನಾನ್ ವೆಜ್ ತಿನ್ನಲ್ಲ, ವೆಜಿಟೇರಿಯನ್ ಅನ್ನೋರು ಆ ಥರ ಮಾಡ್ಕೊಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿ ಕೂಡ, ಇದು ಬೇಗನೆ ಆಗುತ್ತೆ. ಹೇಳಿದ್ನಲ್ಲ ಆ ಥರ. ಮತ್ತು ನನ್ನ ಚಾನಲ್ಗೆ ಚೆನ್ನಾಗಿದ್ದರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿಬಿಟ್ಟು ಕಮೆಂಟ್ ಕೂಡ ಮಾಡಿ ಚೆನ್ನಾಗಿದ್ದರೆ ಹೇಗಿತ್ತು ಅಂತ. ಹೀಗೆ ನನ್ನ ಚಾನಲ್ಗೆ ಪ್ರೋತ್ಸಾಹ ನೀಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.